ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಲೂರು ಬಳಿಕ ಧರ್ಮಸ್ಥಳದಲ್ಲಿ ಬೇಲೂರು ಶಾಸಕರಿದ್ದಾರೆ. ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನು ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ಕುರಿತು ತನಿಖೆಯನ್ನು ನಡೆಸಲಾಗಿತ್ತು. ಎಲ್ಲ ಶಾಸಕರನ್ನ ಕರೆಸಿ ಮಾತುಕತೆಯನ್ನು ನಡೆಸಲಾಗಿತ್ತು. ಈಗ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿದ್ದಾರೆ. ಬೆಂಬಲಿಗರೊಂದಿಗೆ ಮಂಜುನಾಥನ ದರ್ಶನವನ್ನ ಮಾಡಿದ್ದಾರೆ. ನಾನು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಾಗಿ ಹೃದಯಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಯಾರು ಭೇದವಾದ ಅಪವಾದ ಹಾಕಿದ್ದಾರೋ ಫಲಾನುಭವಿಗಳಿಗೆ ಕೊಡಬೇಕು. ನಾನು ಈಗಲೂ ಬಿಜೆಪಿಯೇ, ಮುಂದೆಯೂ ಬಿಜೆಪಿಯೇ. ನಾನು ಭಾರತೀಯ ಜನತಾ ಪಾರ್ಟಿಯಾಗಿ ಹೃದಯಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಯಾರು ಭೇದವಾದ ಅಪವಾದ ಹಾಕಿದ್ದಾರೋ ಫಲಾನುಭವಿಗಳಿಗೆ ಕೊಡಬೇಕು. ನಾನು ಈಗಲೂ ಬಿಜೆಪಿಯೇ, ಮುಂದೆಯೂ ಬಿಜೆಪಿಯೇ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತಹ ಎಚ್.ಕೆ. ಸುರೇಶ್ ಅವರು ಏನೆಲ್ಲ ಹೇಳಿಕೆಯನ್ನು ನೀಡಿದ್ರು, ಅವ್ರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ? ಇವಾಗ್ಲೇ ಎಚ್.ಕೆ. ಸುರೇಶ್ ತನ್ನ ಅಪಾರ ಬೆಂಬಲಿಗರೊಂದಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಮಂಜುನಾಥ ಸ್ವಾಮಿ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೂ ಮುನ್ನ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಈಡುಗೈಯನ್ನು ಹೊಡೆದಿದ್ದಾರೆ. ನಾನು ಯಾವುದೇ ದ್ರೋಹವನ್ನ ಮಾಡಿಲ್ಲ, ಪಕ್ಷಕ್ಕೆ ನನ್ನಿಂದ ಯಾವುದೇ ಅನ್ಯಾಯವಾಗಿಲ್ಲ ಅಂತ ಹೇಳಿ ಮತ್ತೆ ಎಚ್.ಕೆ. ಸುರೇಶ್ ಅವರು ಹೇಳಿರುವಂತದ್ದು. ಬಳಿಕ ಧರ್ಮಸ್ಥಳ ಕ್ಷೇತ್ರದ ಒಳಭಾಗಕ್ಕೆ ಹೋಗಿ ಅಲ್ಲಿ ತಮ್ಮ ಮುಷ್ಟಿ ಕಾಣಿಕೆಯನ್ನ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಕೂಡ ಅವರೊಂದು ಪ್ರಾರ್ಥನೆಯನ್ನು ಮಾಡಿರುವಂತದ್ದು. ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡ್ಲಾಗ್ತಾ ಇದೆ, ನಾನು ಯಾವುದೇ ರೀತಿಯಾಗಿ ಪಕ್ಷಕ್ಕೆ ದ್ರೋಹ ಮಾಡುವನಲ್ಲ, ನಾನು ಪಕ್ಷವನ್ನ ತಾಯಿಯಂತೆ ಭಾವಿಸುವನು. ಹಾಗಾಗಿ ಪಕ್ಷಕ್ಕೆ ದ್ರೋಹ ಮಾಡಿ ನಾನು ಪಕ್ಷದ ನಿಷ್ಠೆಯನ್ನ ಹೊಂದಿದ್ದೇನೆ ಹೊರತಾಗಿ ಯಾವುದೇ ರೀತಿಯಾಗಿ ಪಕ್ಷ ದ್ರೋಹ ಮಾಡುವಂತಹ ಆಲೋಚನೆಗಳು ಕೂಡ ನನ್ನಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿರುವಂತದ್ದು. ಬಂದಂತಹ ಅಪಾರ ಬೆಂಬಲಿಗರು ಕೂಡ ಇದೇ ಮಾತು ಹೇಳಿದ್ದಾರೆ. ಜೊತೆಗೆ ಪಕ್ಷದ ಒಳಭಾಗದಲ್ಲೇ ಇಂತಹ ಪಿತೂರಿಗಳು ಆಗ್ತಾ ಇದೆಯಾ, ತಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಂತವರು ಆ ಎಲ್ಲ ಉತ್ತರವನ್ನ ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾನೆ. ನನ್ನ ವಿರುದ್ಧ ಯಾರೆಲ್ಲ ಅಪಪ್ರಚಾರ ಮಾಡಿದ್ದಾರೆ ಅಥವಾ ನನ್ನನ್ನು ಯಾರು ಟಾರ್ಗೆಟ್ ಮಾಡಿದ್ದಾರೆ ಅವರ ಎಲ್ಲರನ್ನು ಕೂಡ ಮಂಜುನಾಥ ಸ್ವಾಮಿ ನೋಡಿಕೊಳ್ತಾನೆ. ಧರ್ಮಸ್ಥಳದ ಆಣೆ ಪ್ರಮಾಣದ ವಿಚಾರವಾಗಿ ನಾನು ಪ್ರಮಾಣ ಮಾಡಿದ್ದೇನೆ, ನಾನು ಪಕ್ಷಕ್ಕೆ ಯಾವುದೇ ದ್ರೋಹವನ್ನ ಮಾಡಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ದೇನೆ ಮಾತುಗಳನ್ನು ಎಚ್.ಕೆ. ಸುರೇಶ್ ಅವರು ಹೇಳಿರುವಂತದ್ದು. ಈ ಮೂಲಕವಾಗಿ ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧವಾಗಿ ಸ್ವಪಕ್ಷೀಯರೇ ಸಾಕಷ್ಟು ಅನುಮಾನವನ್ನ ನೋಡ್ತಾ ಇದ್ರು. ಪಕ್ಷದೊಳಗೆ ಸಾಕಷ್ಟು ಗುಮಾನಿ ಎದ್ದಿತ್ತು. ಎಚ್.ಕೆ. ಸುರೇಶೇ ಇದಕ್ಕೆ ಅಡ್ಡ ಮತದಾನ ಹಾಕಿರ್ಬೋದೆಂಬ ಒಂದು ಸಂಶಯ ಕೂಡ ಪಕ್ಷದ ಒಳಗೆ ಹಡ್ದಾಡ್ತಾ ಇತ್ತು. ಆದ್ರೆ ಆ ಎಲ್ಲ ಸಂಶಯಗಳಿಗೆ ಇವತ್ತು ಉತ್ತರವನ್ನು ಕೊಡ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣವನ್ನ ಎಚ್.ಕೆ. ಸುರೇಶ್ ಅವರು ಮಾಡಿರುವಂತದ್ದು. ಧನ್ಯವಾದ.